ದ್ವಿತೀಯ PUCಯ ಒಂದು 2025 ಮತ್ತು 26ನೇ ಸಾಲಿನಲ್ಲಿ ಕೇಳಬಹುದಾದಂತಹ 10 ಅಂಕಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿಯೂ ಕೂಡ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿರಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಒಂದು ಪ್ರಶ್ನೆಯನ್ನು ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದಾಗಿದೆ. ಸೊ ನೀವು ಈ ಒಂದು ವಿಡಿಯೋದ ಜೊತೆಯಲ್ಲಿಯೇ ಅಂದರೆ ನಾನು ಹೇಳುವಂತಹ ಜೊತೆಯಲ್ಲಿಯೇ ನೀವು ಕೂಡ ಅಭ್ಯಾಸವನ್ನು ಮಾಡಿದರೆ ಈ ಒಂದು ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸ್ಬೋದು. ಸೊ ನೀವು ಕೂಡ ಇದನ್ನು ಆನ್ಸರನ್ನು ಕಲಿತಾ ಹೋಗಿ. ಹಾಗಿದ್ರೆ ಇದರ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ವಿವರಿಸಿ ಅಂತ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿದೆ. ಇದರ ಉತ್ತರವನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕೃಷಕ 1920ರಿಂದ 1947ರವರೆಗಿನ ಅವಧಿಯನ್ನು ಗಾಂಧಿ ಯುಗ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವುದು 1920ರಿಂದ 1947 ಅಂದರೆ ಒಂದು ಸ್ವತಂತ್ರ ಆಗುವವರೆಗೂ ಕೂಡ ಇದನ್ನು ಏನಂತ ಕರಿತೀವಿ, ಗಾಂಧಿಯ ಯುಗ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಅವಧಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾರೆ. ಅದು ಏನು ಅಂದರೆ ಅಹಿಂಸೆ, ಉಪವಾಸ, ಸತ್ಯಾಗ್ರಹ ಮತ್ತು ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ ದೇಶದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲು ಬ್ರಿಟಿಷರೊಡನೆ ಹೋರಾಡಲು ಅವರು ಮುಂದಾಗ್ತಾರೆ. ಈ ಕಾಲದಲ್ಲಿ ನಡೆದ ಕೆಲವು ಪ್ರಮುಖವಾದಂತಹ ಘಟನೆಗಳು ಏನಪ್ಪ ಅಂದರೆ ಚಂಪಾರಣ್ಯ ಸತ್ಯಾಗ್ರಹ. ನೋಡಿ, ಚಂಪಾರಣ್ಯದಲ್ಲಿ ಬ್ರಿಟಿಷರು ರೈತರ ಮೇಲೆ ವಿಧಿಸಿದಂತಹ ತೆರಿಗೆಗಳು ಮತ್ತು ತೀನ್ ಖಾತೆಯ ಪದ್ಧತಿಯನ್ನು ನಿಷೇಧಿಸಿ ಭಾರತೀಯ ರೈತರಿಗೆ ಪರಿಹಾರ ನೀಡುವಂತೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡರು. ಕೊನೆಗೆ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರ ಮನವಿಯನ್ನು ಸ್ವೀಕರಿಸಿ ಚಂಪಾರಣ್ಯದ ರೈತರ ಮೇಲೆ ವಿಧಿಸಿದಂತಹ ತೆರಿಗೆಗಳನ್ನು ರದ್ದುಪಡಿಸಿದರು. ಮೊದಲನೇದಾಗಿ ಅವರು ಕೈಗೊಂಡಿದ್ದಂಥದ್ದು ಚಂಪಾರಣ್ಯ ಸತ್ಯಾಗ್ರಹ. ಅದು 1917ರಲ್ಲಿ. ನೆಕ್ಸ್ಟ್ ಮುಂದೆ ಬರುವಂಥದ್ದು ಅಹಮದಾಬಾದ್ ಮುಷ್ಕರ ಮತ್ತು ಖೇಡಾ ಸತ್ಯಾಗ್ರಹ. ಅದು 1918ರಲ್ಲಿ. ಅಹಮದಾಬಾದ್ನಲ್ಲಿ ಗಿರಣಿ ಮಾಲೀಕರು ಮತ್ತು ಕಾರ್ಮಿಕರ ನಡುವಿನ ವ್ಯಾಜ್ಯಗಳನ್ನು ಹೋಗಲಾಡಿಸಲು ಮತ್ತು ಗುಜರಾತಿನ ಖೇಡಾ ರೈತರ ಮೇಲೆ ವಿಧಿಸಿದಂತಹ ತೆರಿಗೆಗಳನ್ನು ರದ್ದುಪಡಿಸುವಂತೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಅದು ಕೂಡ ಯಶಸ್ವಿ ಆಯಿತು. ಹಾಗೆ ಮುಂದೆ ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆ 1919ರಲ್ಲಿ ನಡೆಯುತ್ತೆ. ಈ ಕಾಯ್ದೆಯ ಪ್ರಕಾರ ಭಾರತೀಯರು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕೊಂಡೊಯ್ಯಬಾರ್ದು, ಹಾಗೆ ಸಾರ್ವಜನಿಕರ ಸಭೆ ಸಮಾರಂಭಗಳನ್ನು ನಡೆಸಬಾರ್ದು, ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪುಗೂಡಬಾರ್ದು ಅಂತ ಹೇಳ್ಬಿಟ್ಟು ಕೆಲವು ಷರತ್ತುಗಳನ್ನು ವಿಧಿಸಲಾಗಿತ್ತು. ಅದರ ವಿರುದ್ಧ ಇವರು ಹೋರಾಟವನ್ನು ಮಾಡಿದರು. ಹಾಗೆ ಜಲಿಯನ್ ವಾಲಾಬಾಗ್ ದುರಂತ. ನೋಡಿ, ಜಲಿಯನ್ ವಾಲಾಬಾಗ್ ದುರಂತ ನಡೆದದ್ದು 1919ರಲ್ಲಿ. ಏನು, ಪಂಜಾಬ್ನ ಅಮೃತ್ಸರದ ಬಳಿ ಇರುವಂತಹ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ವೈಶಾಖಿಕ ಉತ್ಸವದ ಪ್ರಯುಕ್ತ ಅಲ್ಲಿ ಹಲವಾರು ಭಾರತೀಯರು ಸಭೆ ಸೇರಿರ್ತಾರೆ. ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಾದಂತಹ ಜನರಲ್ ಡಯರ್ ಭಾರತೀಯ ರೌಲತ್ ಕಾಯ್ದೆಯ ಕರಾರುಗಳನ್ನು ಉಲ್ಲಂಘಿಸುತ್ತಾರೆ ಅಂತ ಹೇಳ್ಬಿಟ್ಟು ಭಾವಿಸಿ ಅಲ್ಲಿ ಸೇರಿರುವಂತಹ ಭಾರತೀಯರ ಮೇಲೆ ಏನಾಗುತ್ತೆ, ಗುಂಡಿನ ದಾಳಿಯನ್ನು ನಡೆಸಿಬಿಡ್ತಾರೆ. ಈ ದಾಳಿಗೆ ಹಲವಾರು ಭಾರತೀಯರು ಏನಾಗ್ಬಿಡ್ತಾರೆ, ಪ್ರಾಣವನ್ನು ಕಳೆದುಕೊಳ್ತಾರೆ. ಆದ್ದರಿಂದ ಈ ಘಟನೆಯನ್ನು ಜಲಿಯನ್ ವಾಲಾಬಾಗ್ ದುರಂತ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಅಸಹಕಾರ ಚಳುವಳಿ. ಇದು ನಡೆದದ್ದು 1920ರಿಂದ 1922ರಲ್ಲಿ. ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ 1920ರಲ್ಲಿ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಬ್ರಿಟಿಷರು ಶಾಲಾ ಕಾಲೇಜುಗಳಿಗೆ, ಕೋರ್ಟು ಕಚೇರಿಗಳಿಗೆ ಹೋಗುವುದನ್ನು ನಿಲ್ಲಿಸಿದ್ರು. ಯಾರನ್ನ, ಭಾರತೀಯರನ್ನು. ಅವರ ವಸ್ತುಗಳ ಉಪಯೋಗವನ್ನು ಕೂಡ ಅವರು ಬಹಿಷ್ಕರಿಸಿ ರಾಷ್ಟ್ರೀಯ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿದರು. ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ
ಜಾಗೃತಿಯನ್ನು ಮೂಡಿಸಲಿಕ್ಕೆ ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಮಾಡ್ತಾರೆ. ಅದಕ್ಕಾಗಿ ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸಿದರು. ಹಾಗೆ ಮುಂದಿನದು ಚೌರಿ ಚೌರಾ ಘಟನೆ ಅನ್ನುವಂಥದ್ದು. ಇದು 1922ರಲ್ಲಿ ನಡೆಯುತ್ತೆ. ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಭಾರತೀಯ ಕ್ರಾಂತಿಕಾರಿಗಳ ಒಂದು ಗುಂಪು ಏನಾಗುತ್ತೆ, ಬ್ರಿಟಿಷ್ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿತು. ಬೆಂಕಿ ಹಚ್ಚಿ ಅಲ್ಲಿನ ಸುಮಾರು 20 ಬ್ರಿಟಿಷರನ್ನು ಸಜೀವವಾಗಿ ದಹನ ಮಾಡಿದರು. ಈ ಘಟನೆಯಿಂದ ಬೇಸತ್ತಂತಹ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು 1922ರಲ್ಲಿ ಹಿಂಪಡಿತಾರೆ. ಸ್ವರಾಜ್ಯ ಪಕ್ಷ ಸ್ಥಾಪನೆ ಅದು 1923ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಬಂದಂತಹ CR ದಾಸ್ ಮತ್ತು ಮೋತಿಲಾಲ್ ನೆಹರು 1923ರಲ್ಲಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿ ಜನರನ್ನು ಒಗ್ಗೂಡಿಸುವಂತಹ ಪ್ರಯತ್ನ ಮಾಡಿ ಮತ್ತೊಮ್ಮೆ ತಮ್ಮನ್ನು ರಾಷ್ಟ್ರೀಯ ಚಳುವಳಿಯಲ್ಲಿ ತೊಡಗಿಸಿಕೊಳ್ತಾರೆ. ಇನ್ನು ಸೈಮನ್ ಆಯೋಗ ನಡೆದದ್ದು 1927ರಲ್ಲಿ. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರಲು ಬ್ರಿಟಿಷ್ ಸರ್ಕಾರವು 1927ರಲ್ಲಿ ಸೈಮನ್ನ ನಾಯಕತ್ವದಲ್ಲಿ 7 ಸದಸ್ಯರುಳ್ಳ ಒಂದು ಆಯೋಗವನ್ನು ಭಾರತಕ್ಕೆ ಕಳುಹಿಸಿತು. ಆದರೆ ಈ ಆಯೋಗದಲ್ಲಿ ಯಾವೊಬ್ಬ ಭಾರತೀಯ ಸದಸ್ಯನೂ ಕೂಡ ಇಲ್ಲದ ಕಾರಣ ಭಾರತೀಯರು ಸೈಮನ್ ಅನ್ನು ಹಿಂತಿರುಗಿ ಅಂತ ಹೇಳ್ಬಿಟ್ಟು ಪ್ರತಿಭಟಿಸುವುದರ ಮೂಲಕ ಈ ಆಯೋಗವನ್ನು ಬಹಿಷ್ಕರಿಸ್ತಾರೆ. ಇನ್ನು ನೆಹರು ವರದಿ. ಸೈಮನ್ ಆಯೋಗದ ಶಿಫಾರಸುಗಳನ್ನು ತಿರಸ್ಕರಿಸಿದಂತಹ ಭಾರತೀಯರು ಜವಾಹರ್ಲಾಲ್ ನೆಹರೂರವರ ನಾಯಕತ್ವದಲ್ಲಿ 14 ಬೇಡಿಕೆಗಳುಳ್ಳ ಒಂದು ವರದಿಯನ್ನು ಸಿದ್ಧಪಡಿಸಿ ಬ್ರಿಟಿಷರಿಗೆ ನೀಡಿದರು. ಆದರೆ ಬ್ರಿಟಿಷರು ಅದನ್ನು ನಿರ್ಲಕ್ಷಿಸ್ತಾರೆ. ಇನ್ನು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇದನ್ನು ಮಾಡಿದ್ದು 1929ರಲ್ಲಿ. ಬ್ರಿಟಿಷರು ನೆಹರೂರವರ ವರದಿಯನ್ನು ಏನು ಮಾಡ್ತಾರೆ, ನಿರ್ಲಕ್ಷಿಸಿದರು. ಇದರಿಂದ ಅತೃಪ್ತರಾದಂತಹ ಭಾರತೀಯರು ಕೃಷಕ 1929ರಲ್ಲಿ ಲಾಹೋರ್ನಲ್ಲಿ ನಡೆದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನೆಹರೂರವರ ನಾಯಕತ್ವದಲ್ಲಿ ಪೂರ್ಣ ಸ್ವರಾಜ್ಯ ಕಾಂಗ್ರೆಸ್ನ ಒಂದು ಗುರಿ ಅಂತ ಹೇಳ್ಬಿಟ್ಟು ಘೋಷಿಸಿ ರಾವಿ ನದಿ ದಡದ ಮೇಲೆ ಗುಂಪುಗೂಡಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವುದರ ಮೂಲಕ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಿಸ್ತಾರೆ. ಇನ್ನು ಕಾಯ್ದೆ ಭಂಗ ಚಳುವಳಿ. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಮುಂದೆ ಇಟ್ಟಂತಹ ಭಾರತೀಯರ ಕೆಲವು ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರವು ನಿರ್ಲಕ್ಷಿಸಿದ ಕಾರಣದಿಂದಾಗಿ 1930-31ರಲ್ಲಿ ಕಾಯ್ದೆ ಭಂಗ ಚಳುವಳಿಯನ್ನು ಹಮ್ಮಿಕೊಂಡರು. ದಂಡಿ ಉಪ್ಪಿನ ಸತ್ಯಾಗ್ರಹ. ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ್ದಂತಹ ತೆರಿಗೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಹಲವಾರು ಭಾರತೀಯರು ಏನು ಮಾಡ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪ್ರತಿಭಟಿಸಿದರು. ಇದನ್ನು ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ದುಂಡಿ ಮೇಜಿನ ಸಮ್ಮೇಳನಗಳನ್ನು ಅಂತ ಇದೆ, ಅದು 1930ರಿಂದ 32ರವರೆಗೆ ಇರುತ್ತೆ. ಭಾರತೀಯರ ಹಲವು ಸಮಸ್ಯೆಗಳನ್ನು ಕುರಿತು ಚರ್ಚಿಸಲು ಬ್ರಿಟಿಷರು ಏನು ಮಾಡ್ತಾರೆ, ಭಾರತೀಯರಿಗೆ ಕರೆ ಮಾಡಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನು ಭಾಗವಹಿಸುವಂತೆ ತಿಳಿಸ್ತಾರೆ. 2ನೆಯ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ ಮತ್ತು ಅಸ್ಪೃಶ್ಯರಿಗೆ ಬ್ರಿಟಿಷರು ನೀಡಿದಂತಹ ಪ್ರತ್ಯೇಕ ಮತಗಟ್ಟೆಗಳನ್ನು ಅವರು ರದ್ದುಪಡಿಸುವಂತೆ ಆಗ್ರಹಿಸಿದರು. ಇನ್ನು ಪೂನಾ ಒಪ್ಪಂದ. ಬ್ರಿಟಿಷರು ಭಾರತದ ಹಿಂದುಳಿದ ವರ್ಗಗಳಿಗೆ ನೀಡಿದಂತಹ ಪ್ರತ್ಯೇಕ ಮತಗಟ್ಟೆಗಳನ್ನು ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಭಾರತೀಯರು ಏಕತೆ ಭಂಗ ಉಂಟು ಮಾಡ್ತದೆ ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸಿದ್ದಲ್ಲದೆ 1932ರಲ್ಲಿ ನಡೆದಂತಹ ಪೂನಾ ಒಪ್ಪಂದದಲ್ಲಿ ಗಾಂಧೀಜಿಯವರು ಹಿಂದುಳಿದ ವರ್ಗಗಳ ನಾಯಕರಾದ ಅಂಬೇಡ್ಕರ್ ಮನವನ್ನು ಹೋಲಿಸಿ ಅದನ್ನು ಹಿಂಪಡೆಯುವಂತೆ ಮಾಡಿ ಯಶಸ್ವಿ ಆಗ್ತಾರೆ. ಭಾರತ ಬಿಟ್ಟು ತೊಲಗಿ ಚಳುವಳಿ 1942ರಲ್ಲಿ. ಕ್ರಿಪ್ಸ್ ಆಯೋಗದ ಶಿಫಾರಸುಗಳನ್ನು ತಿರಸ್ಕರಿಸಿದ ಭಾರತೀಯರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಆಗಸ್ಟ್ 8, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಹಮ್ಮಿಕೊಂಡರು. ಗಾಂಧೀಜಿ ಮಾಡೂ ಇಲ್ಲವೇ ಮಡಿ ಎಂಬ ಪ್ರಸಿದ್ಧ ಘೋಷಣೆಯನ್ನು ಕೂಡ ನೀಡ್ತಾರೆ. ಇನ್ನು ಸ್ವಾತಂತ್ರ್ಯ ಮತ್ತು ವಿಭಜನೆ. 1946ರಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್
ಮಿಷನ್ ಪಾಕಿಸ್ತಾನ ರಚನೆಯನ್ನು ತಿರಸ್ಕರಿಸಿ ಆದೇಶಿಸುತ್ತದೆ. ಇದನ್ನು ವಿರೋಧಿಸಿದ ಮುಸ್ಲಿಂ ಲೀಗ್ ಮಹಮ್ಮದ್ ಜಿನ್ನಾರವರ ನಾಯಕತ್ವದಲ್ಲಿ ನೇರ ಕಾರ್ಯಾಚರಣೆಯ ದಿನವನ್ನು ಆಚರಣೆ ಮಾಡಿ ಪ್ರತಿಭಟಿಸ್ತಾರೆ. ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲಾನ್ನಲ್ಲಿ ಭಾರತದ ವಿಭಜನೆಯನ್ನು ಒಪ್ಪಿದ್ದು 2 ರಾಷ್ಟ್ರಗಳ ಗಡಿಯನ್ನು ರ್ಯಾಡ್ಕ್ಲಿಫ್ ರೇಖೆಯನ್ನು ಗುರುತಿಸಿತು. 14 ಆಗಸ್ಟ್ 1947ರಲ್ಲಿ ಪಾಕಿಸ್ತಾನ ಮತ್ತು 15 ಆಗಸ್ಟ್ 1947ರಲ್ಲಿ ಭಾರತ ಸ್ವತಂತ್ರವಾದವು. ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಆದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉಪಪ್ರಧಾನಿ ಆದರು. ಇಷ್ಟು ನಿಮ್ಮ ಒಂದು ಪ್ರಶ್ನೆ ಯಾವುದು ಅಂದರೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿ ಅನ್ನುವಂತಹ ಪ್ರಶ್ನೆಗೆ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಮುಂದಿನ ಒಂದು ಪ್ರಶ್ನೋತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.